ನನ್ನನ್ನೇ ನಾನು ಕೇಂದ್ರ ಮಾಡ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ, ಸಾಧನೆಯೂ ನನ್ನನ್ನೇ ಕೇಂದ್ರ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ ಭಗವಂತ ಅದ್ರ ಸೆಂಟ್ರ್ ಆಗಬೇಕು. ಭಗವಂತನ ಸೆಂಟ್ರ್ ಮಾಡಿಕೊಂಡು ಆ್ಯಸ್ ಇಫ್ ಹೀ ಈಸ್ ಗೈಡಿಂಗ್ ಎವ್ರಿಥಿಂಗ್, ಅವನು ನಡೆಸಬೇಕು. ನಾನು ನನ್ನನ್ನೇ ಸಾಧನೆ ಮಾಡೋದು ಕೂಡ, ಧ್ಯಾನ ಮಾಡೋದು ನಾನು ಮಾಡ್ತಾಯಿದ್ದೀನಿ, ನನ್ನನ್ನೇ ಸೆಂಟ್ರ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ಇಟ್ಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಈಗೋ. ಅಹಂಕಾರಯುಕ್ತವಾಗಿರುತ್ತೆ ಅಲ್ಲ, ಏನು ಮಾಡಿದ್ರೂ ಅಹಂಕಾರಯುಕ್ತವಾಗಿರುತ್ತೆ. ನೆನ್ನೆ ಅಲ್ಲಿ ತೋರಿಸ್ದ್ವಿ ಸ್ವಾಮೀಜಿದು ಫಿಲ್ಮು. ಅದರೊಳಗೆ ಸ್ವಾಮೀಜಿ ಡ್ಯಾನ್ಸ್ ಆಗಬೇಕಾದ್ರೆ ಅವ್ರು ಹೋಗಲ್ಲ, ಎಲ್ಲ ಮುಗಿಲಿ ಆಮೇಲೆ ಬರ್ತೀನಿ ಕರೀತಾರೆ. ಅವರು ಬಾಗಿಲಲ್ಲಿ ಇರ್ತಾರೆ, ಬನ್ನಿ ಅಂತ. ಓ ಇದೆಲ್ಲ ಮುಗಿಲಿ ನಾನು ಬರ್ತೀನಿ ಅಂತ ಹೊರಟೋಗ್ತಾರೆ. ಆಮೇಲೆ ಹೋದ್ಮೇಲೆ ಶಿ ಈಸ್ ಎಂಡಿಂಗ್ ಡ್ಯಾನ್ಸು. ಆವಾಗ ಸಾಂಗ್ ಹೇಳ್ತಾಳೆ, ಅವಾಗೂ ಚಿತ್ತನಾದರು. ಲಾಸ್ಟ್ ಶಿ singing and dancing, and just ends. Swamiji, exactly when she is ending, Swamiji enters and asks for pardon. ಇವತ್ತು ನನ್ನ ಕಣ್ಣನ್ನು ನೀನು ತೆರೆದಿದೆಯಾ? ನಾನು ಸನ್ಯಾಸಿಯಾಗಿ ಈ ಭೇದ ಮಾಡ್ಬೋದಾಯ್ತಾ? ನನಗೆಲ್ಲವೂ ಬ್ರಹ್ಮಮಯವಾಗಿ ಕಾಣಬೇಕಿತ್ತು. ನಾನು ಹೇಗೆ ನನ್ನ ವ್ರತದಿಂದ ವ್ರತಚ್ಯುತಿ ಆಯಿತು, ನಾನು ಶ್ರಮಿಸಬೇಕು ಅಂತ ಕಾಲು ಬೀಳ್ತಾರೆ. ಅದು ಕಾಂಟೆಕ್ಸ್ಟಲ್ಲಿ ಲೇಟರ್ ಆನ್ ಇನ್ ಹಿಸ್ ಲೈಫ್ ವಿ ಸಿ a sannyasi cannot have any kind of preferences, choice or demands. ನನಗೆ ಬೇಕು ಅಂತ ಕೇಳೋಂಗೆ ಇಲ್ಲ. ಓನ್ಲಿ ಭಿಕ್ಷಾಪಾತ್ರೆ ಇದು ಬೇಡ, ಇದು ಬೇಕು ಅಂತ ಸ್ವಾಮೀಜಿ ಹೋಗ್ಬಿಟ್ಟು ಭಿಕ್ಷೆ ಹೋಗ್ತಾರೆ. ಹೋಗ್ಬಿಟ್ಟು ಯಾರೋ ಭಿಕ್ಷಾ ಕೊಡ್ತಾರೆ, 2 ರೊಟ್ಟಿ ಕೊಡ್ತಾರೆ, ಅದನ್ನು ತೊಗೊಂಡು ಹೋಗ್ತಾರೆ. ಅದನ್ನು ನೋಡಿಬಿಟ್ಟು ಪಕ್ಕದ ಮೇಲೆ ರೋಡ್ ಬರ್ತಾರೆ ತೊಗೊಂಡು. ಅವರು ಸ್ವಾಮೀಜಿ ಇವತ್ತಿಗೆ ಸಾಕು, ಇವತ್ತಿಗೆ ಸಾಕು ಅಂದ್ಬಿಟ್ಟು ಮುಂದೆ ಹೊರಟೋಗ್ತಾರೆ. ವಾಟ್ ಈಸ್ ಜಸ್ಟ್ ನೀಡೆಡ್ ವಿತೌಟ್ ವಿಚ್ ಐ ಕೆನಾಟ್ ಲಿವ್. ಒಂದು ಚಪ್ಪಲ್ ತೊಗೋಬೇಕಾದ್ರೆ, ಏನೇನೋ ಒಂದು ತೊಗೋಬೇಕಾದ್ರೆ ಕ್ಯಾನ್ ಐ ಲಿವ್ ವಿತೌಟ್ ಇಟ್? ಅದಿಲ್ಲದೆ ನನ್ನ ಜೀವನ ಮಾಡೋಕ್ಕಾಗತ್ತಾ? ಒಂದು ಚೇರು, ಕ್ಯಾನ್ ಐ ಲಿವ್? ದಿಸ್ ವಾಸ್ ಟೋಲ್ಡ್ ಬೈ ತಪಸ್ಯಾನಂದಜಿ ಮಹಾರಾಜ್. ವೆನ್ ಯು ಆರ್ ಬೈಯಿಂಗ್ ಎ ಥಿಂಗ್, just ask yourself, can I live without it? That is a first primary duty of a sannyasi. ಎಷ್ಟೊಂದು ಪ್ರತಿಯೊಂದು ಜಾಗದಲ್ಲಿ ನಾವು ತಪ್ತಾ ಇರೋ ಕಾಣುತ್ತೆ ಅವಾಗ. ನೋ ಪ್ರಿಫರೆನ್ಸ್. ಆಶ್ರಮಕ್ಕೆ ಎಸ್, ಯು ಕ್ಯಾನ್ ಆಸ್ಕ್ ಫಾರ್ ಎನಿಥಿಂಗ್, ಯು ಕ್ಯಾನ್ ಬೆಗ್ ಆರ್ ಡೂ ಎನಿಥಿಂಗ್, ಯು ಕ್ಯಾನ್ ಹ್ಯಾವ್ ಚಾಯ್ಸಸ್, ಪ್ರಿಫರೆನ್ಸಸ್, ಎವ್ರಿಥಿಂಗ್. Not for myself. So this must be the trend. ಅಲ್ಲಿ dissolution of ego is taking place. ಯದೃಚ್ಛ ಲಾಭ ಸಂತುಷ್ಟ. ಏನು ಬರುತ್ತೆ, ಏನು ಸಿಗುತ್ತೆ ಅದರಿಂದ ಸಂಪೂರ್ಣ ಸಂತೃಪ್ತವನ್ನಾಗಿರೋದು. ಏನು ನನಗೇನು ಬೇಕಾಗೇ ಇಲ್ಲ. ಏನು ಬೇಕು? ಹೌ ಮೆನಿ ಇಯರ್ಸ್ ಐ ಸ್ಪೆಂಟ್ ವಿತೌಟ್ ಏನೂ ಇಲ್ಲ, ವಿತ್ ಝೀರೋ ಪೊಸೆಷನ್ಸ್. ಜಸ್ಟ್ ವೇರಿಂಗ್ ಕ್ಲಾತ್ ಮಾತ್ರ ಹಾಕ್ಕೊಂಡು ಹೋಗ್ತಾ ಇದ್ದೆ. ಬೆಳಿಗ್ಗೆ ಚಳಿಗಾಲ, ಅಮರಕಂಟಕ ಹತ್ರ ಹೋಗ್ತಾ ಇದ್ದೀನಿ ಒಬ್ಬನೇ. ಬೆಳಿಗ್ಗೆ ಎಲ್ಲೋ, ರಾತ್ರಿ ಎಲ್ಲೋ ಸೊಳ್ಳೆಗಳ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಒಂದೇ ಒಂದು ಚದ್ದರು, ಒಂದೇ ಒಂದು ಹುಟ್ಟಿದ್ದು, ಆ ಚದ್ದರನ್ನ ಎಳ್ಕೊಳ್ಳೋದು ಆ ಕಡೆ ಈ ಕಡೆ.
ರಾತ್ರಿ ಕಳೆಯೋದು. ಒಂದು ರಾಮ ಮಂದಿರದ ಹತ್ರ ಮಲ್ಕೊಂಡಿದ್ದೆ ರಾತ್ರಿ. ಬೆಳಗಾಯಿತು, ಅಲ್ಲೇ ನೀರಿತ್ತು, ಪ್ಲಾಸ್ಟಿಕ್ಕು ಅಲ್ಲಿ ಇಲ್ಲಿ ಬಿದ್ದಿರತ್ತಲ್ಲ, ಅದನ್ನು ನೀರು ತೊಗೊಂಡೋಗ್ಬಿಟ್ಟು ಟಾಯ್ಲೆಟ್ ಮಾಡ್ಕೊಂಬಂದ್ಬಿಡ್ತೀವಿ. ಆಮೇಲೆ ಮುಂದೆ ಹೋಗ್ತಾ ಚಳಿ, ಒಂದಿಲ್ಲಾರೆ ಹೊಟ್ಟೆ ಸಿಕ್ಕಿದ್ರೆ then again tell mind, no, yatra chala, go and beg. If anybody gives, take, otherwise keep walking. Om Tat Sat Om. ಸನ್ಯಾಸಿ ಗೀತ ಪ್ರತಿಯೊಂದು ದಿವಸ ಸನ್ಯಾಸಿ ಗೀತ ಹೇಳ್ಬೇಕು ನಾವು. ಆಮೇಲೆ ಹೋಗ್ತಾ ಒಂದು ಕಾರ್ನರ್ ಹೌಸು, ಹೊರಗಡೆ ಬೆಂಕಿ ಹಾಕ್ಕೊಂಡು ಟೀ ಮಾಡಿಕೊಂಡು 2-3 ಜನ ಕೂತಿದ್ದಾರೆ. ನಾನು ಜಸ್ಟ್ ಪಾಸಾಗಿದ್ದು ನೋಡು ಬಂದ, ಮಹಾರಾಜ್ ಚಾಯ್ ಪಿಯೋಗೆ. ಅಬ್ಬಾ, ದಟ್ ಗ್ರೇಟ್ ಪೀಸ್ ಇಟ್ ಗಿವ್ಸ್. ಜಿ ಹಾಂ, ಕೆಳಗಡೆ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕೂಡಿಸಿ, ಕಾಸೆ ಪದಾರ್ಥ ಏನು ಹೇಳೋದು ನನಗೆ, ಸ್ವರ್ಗಲೋಕ ಬೆಂಗಾಲಲ್ಲಿ ಒಬ್ಬರು ಕೇಳಿದ್ರು, ಎಲ್ಲಿಂದ ಬಂದಿದ್ದೀರಿ ಅಂತ. ಕಾಮರ್ಪುಕರಲ್ಲಿ ಇದ್ದೆ. ಮಹಾರಾಜ आप कहाँ से आए, ಇನ್ನು ಬೆಂಗಾಲಿನಲ್ಲಿ. ಅವಾಗ ನಾನು ಹೇಳಿದೆ, ಸ್ವರ್ಗ ಸೆ ತಾಯಿತು ಅಲ್ವಾ ಅಂತಂದರು. ಆ ಥರ. ಸೊ ದೇರ್ ವಾಟ್ ಎವರ್, ನರ್ಮದಾ ತೀರದಲ್ಲಿ ಖಾರ 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 ನಾನು ತಿನ್ನೋಕ್ಕೆ ಆಗಲ್ಲ, ಪ್ಲಸ್ ಚಪಾತಿ. हम तो चावल के कीड़े हैं, रोटी कैसे खाएंगे. ಆವಾಗ ಅವರು ರೋಟಿ ಕೊಟ್ಟಿದ್ದು, ಅದನ್ನು ಅದು ಬಡ್ಸೋಕ್ಕೆ ಬಂದ ತಕ್ಷಣ ರೋಟಿ ಬಿಟ್ಟು ನಾನು ತೊಗೋತಿರ್ಲಿಲ್ಲ, ನಾನು ತಿನ್ನೋಕ್ಕೆ ಆಗೋದೇ ಇಲ್ಲ ಅಂತ. ಇಲ್ಲ ಖಾರ ಹಾಕಿಲ್ಲ ಅದನ್ನು, ಅದೇನೋ ಬಾಯಿಗೆ ಹಚ್ಕೋತು ಅಂದರೆ ಏನಿಲ್ಲ, ಚಪಾತಿ ಮಾತ್ರ ತೊಗೊಳ್ಳೋದು, ಅದನ್ನು ಹಂಗೆ ತಿನ್ನೋದು. ಅಥವಾ ಅದರೊಳಗೆ ಇರೋದು ಆಲೂಗಡ್ಡೆ ಮಾತ್ರ ಒಂದು ತೆಗೆದುಕೊಂಡು. ಬಟ್ ಆ ತೃಪ್ತಿ, it is to give complete fulfillment because I did not have anything. ಆ ಸಂಪೂರ್ಣ ಭಗವಂತನ ಮೇಲೆ ಡಿಪೆಂಡೆನ್ಸ್. ಹೌ ವಿ ಶಿಫ್ಟ್ ದಿ ಫ್ರಮ್ ಸೆಲ್ಫ್ ಸೆಂಟರ್ ಟು ದಿ ಡಿವೈನ್ ಸೆಂಟರ್. ಈ ಸ್ಲೋಲಿ ಲರ್ನ್ ಟು ಡಿಸಾಲ್ವ್ ದಿ ಈಗೋ. ಚಟ್ಟದ್ದು ಬಂದ್ಬಿಡುತ್ತೆ, ಏನೋ ಅದು ಸ್ವಭಾವ. ಬಯಸೋದು ಮಾಡೋದೆಲ್ಲ ಸ್ವಭಾವ. ಆ ಸ್ವಭಾವದಿಂದ ಹೊರಗಡೆ ಬರಬೇಕು. ಜ್ಞಾನದಿಂದ ಮಾಡಲ್ಲ, ಸ್ವಭಾವದಿಂದ ಮಾಡಿ. ಜ್ಞಾನದಿಂದ ಮಾಡಿದ್ರೆ ಪ್ರಾಬ್ಲಮ್ ಬರಲ್ಲ. ಅದು ಭಕ್ತನಾಗಿ ಏನು ಬಾಯಿಂದ ಏನೋ ಬರಬೇಕಾದ್ರೆ ಭಗವಂತ ಸಮರ್ಪಣೆ ಮಾಡಿ ಆ ವಿಷಯ ಅವ್ನಿಗೆ ಹೇಳಲ್ಲ, ಒಳಗಡೆಯಿಂದ ಪ್ರೇರಣೆ ಆಗುತ್ತೆ. ಈಗ ಹೇಳಬೇಡ, ಸಮಯ ಬರುತ್ತೆ, ಕಾಯೋದು. ಸೊ ದಿ ಹೋಲ್ ಥಿಂಗ್. ಆವಾಗ ಭಗವಂತನ ಮೇಲೆ ಡಿಪೆಂಡ್ ಆಗಿರಬೇಕು ಪ್ರತಿಯೊಂದಕ್ಕೆ, ಅಥವಾ ಅಹಂಕಾರ ಶೂನ್ಯವಾಗಿರಬೇಕು, ಅಥವಾ ಎಲ್ಲದರೊಳಗೂ ದೈವತ್ವವನ್ನು ನೋಡ್ತಾ ಇರಬೇಕು. ಆವಾಗ ಕರ್ಮಾಧೀನವಾಗಲ್ಲ. ಸ್ಲೋಲಿ ವಿ ಡೆವಲಪ್ ದಟ್ ಡಿಪೆಂಡೆನ್ಸ್ ಆನ್ ಗಾಡ್. ಯಾಕಂದರೆ ಎಕ್ಸೆಪ್ಟ್ ಫೇಲ್ಯೂರ್ ವಿಲ್ ನಾಟ್ ಸಿ ಎನಿಥಿಂಗ್. ವಾಟ್ ಎವರ್ ಕಾರ್ಮಿಕ್ ಫ್ರೂಟ್ ಈಸ್ ಕಮಿಂಗ್, ಅದು ಬಿಟ್ಟು ನನ್ನ ಎಫರ್ಟ್ಸಿಂದ ನಾನು ಪ್ರಾಪ್ತಿ ಮಾಡಿದ್ದೇನೂ ಇರಲ್ಲ. ಏನೋ ನಾನೇನು ಮಾಡೇ ಇಲ್ಲ, ಬರ್ತಾಯಿದೆ ಅಷ್ಟೇ. ಐ ಕಾಂಟ್ ಇವನ್ ಟೇಕ್ ಇಟ್ ಆ್ಯಸ್ ಎ ಗ್ರೇಸ್. ನನ್ನ ಪೂರ್ವಜನ್ಮದ ಪುಣ್ಯಕರ್ಮನೋ ಏನೋ, ಅಥವಾ ಯಾವುದೋ ಆಶೀರ್ವಾದ ಇರಬೇಕು,
ಯಾರೋ ನಮ್ಮ ಹಿರಿಯವರು ಪ್ರಾರ್ಥನೆ ಮಾಡಿರ್ಬೇಕು ನನಗೋಸ್ಕರ ಅಷ್ಟೇ. ನನ್ನ ಎಫರ್ಟಿಂದ ನಾನು ಮಾಡಿದ್ದೀನಿ, ಇದು ತೊಗೋತಾ ಇದ್ದೀನಿ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ. ಸ್ಲೋಲಿ ಇದನ್ನೆಲ್ಲ ಅನಲೈಸ್ ಮಾಡಿದಾಗ ಐ ಆಮ್ ನಾಟ್ ಎ ಟು ಹಿಯರ್, ಯು ಆರ್ ಟು. ಸ್ಲೋಲಿ ನೀನು ಮಾಡಬೇಕು ನನ್ನ ಕೈಲಿ ಆಗಲ್ಲ, ಏನು ಮಾಡೋಂಗಿಲ್ಲ. ಆ ಸ್ಲೋಲಿ when the total I is shifted and placed at the feet of God, now He will start taking care of it. Nature and God. ಈಗ ಒಳಗಡೆ ಪ್ರೇರಣೆ ಆಗ್ತಾ ಇರುತ್ತೆ ನೋಡಿ. 100 years ಸ್ವಾಮಿ ಮಹಾಪೆರಿವಾರ್ ಅವರು ಆಲ್ವೇಸ್ ಏನೋ ಮಾಡ್ತಾಯಿದ್ರು, ಚಟ್ ಅಂತ ಎದ್ದು ನಿಂತ್ಕೋತಾರೆ. ಏನು ಎಲ್ಲಿ ಹೋಗ್ತೀನಿ ಏನು ಹೇಳೋದಿಲ್ಲ, ದಡ್ ನಡಿ, ಚಪ್ಪಲು ಇಲ್ಲ ಏನೂ ಇಲ್ಲ, ಒಂದು ಕೋಲ್ ತೊಗೊಂಡು ದಡ್ ಎಲ್ಲೋ ಹೊಟ್ಟೋಗ್ಬಿಡ್ತಾರೆ. ಒಂದು ಸತಿ ಹೈದ್ರಾಬಾದ್ಗೆ ಹೊರಟೋಗಿದ್ದಾರೆ ವಾಕ್ ಮಾಡಿಕೊಂಡು. ಒಂದು 15-20 ಜನ ಹಿಂದೆ ಓಡಿದ್ರು, ಸ್ವಾಮೀಜಿ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ. ಅವ್ರು ಹೇಳೋದಿಲ್ಲ, ಇದು ಮಾಡೋದಿಲ್ಲ. ಪ್ರೇರಣೆ ಏನಕ್ಕಂದರೆ ಅಂತರ್ಪ್ರೇರಣೆ ಆಯಿತು. ಹ್ಯಾಟುಗೋ ಅಷ್ಟು ದೂರ ಹೋಗ್ಬಿಟ್ಟು ಯಾರೋ ಮನೆಗೆ ನುಗ್ಗಿದ್ದಾರೆ. ದಟ್ ಸೋಲ್ ಈಸ್ ವೇಟಿಂಗ್. ಸೊ ಅದು ಎವ್ರಿಥಿಂಗ್ ಇಟ್ಸ್ ಪ್ರೇರಣ. ಯಾಕಂದರೆ ನಾನಿಲ್ಲ ಅಲ್ಲಿ. ನಾನಿರೋವರೆಗೂ ಐ ಆಮ್ ದಿ ಎಟ್ಲೀಸ್ಟ್ ಸ್ಮಾಲ್ ಥಿಂಗ್ಸ್ ಐ ವಿಲ್ ಬಿ ದಿ ಕೇಂದ್ರ. ನನ್ನ ಕೇಂದ್ರ ನಾನು ಸೆಲ್ಫ್ ಸೆಂಟ್ರಡೇ ಇರ್ತೀನಿ, ಗಾಡ್ ಸೆಂಟರ್ಡ್ ಆಗಿರಲ್ಲ. ವೆನ್ ಸ್ಲೋಲಿ ಈಗೋ ಸ್ಟಾರ್ಟ್ಸ್ ಡಿಸಾಲ್ವಿಂಗ್ ಐದರ್ ಥ್ರೂ ವಿವೇಕ, ಡಿಸ್ಕ್ರಿಮಿನೇಷನ್, ಅಥವಾ ಫೇಲ್ಯೂರ್ಸ್, ರಿಪೀಟೆಡ್ ಫೇಲ್ಯೂರ್ಸ್, ಆಮೇಲೆ ನಿಧಾನಕ್ಕೆ he shifts his center. Now you have to do. 2 things appear. One is universal love, one is divine love. Adu because his center has changed. ಭಗವಂತನ ಚರಣದಲ್ಲಿ ಅದು ಅವನನ್ನು ಸೋ ಮೆನಿ ವಾಟ್ ಎವರ್ ಮೆಥಡ್. ನಾನು ಅವನು ಬರ್ತಾಯಿದ್ದೀಯ ನನ್ನ ಒಳಗಡೆಯಿಂದ. ಅವನು ಹೇಗೆ ಹೇಳ್ದ ನನಗೆ, ಅದೆಂಥ ಒಂದು ಈಗೋ ಇರ್ಬೋದು. ಅವನು ಯಾಕೆ ಮಾಡ್ದ, ನೋಡ್ಕೋತೀನಿ ನಾಳೆ ಬೆಳಿಗ್ಗೆ. ಉಪ್ಕೊಂಡ್ರೆ ಹಾರೋಗ್ತಾನೆ ಅವನು. ನಾಳೆ ಇರ್ತಾನೆ ಇಲ್ಲ ಗೊತ್ತಿಲ್ಲ, ಏನೋ ಕಿಡ್ನಿ ಕೆಟ್ಟೋದ್ರೆ ಏನು ಅವಸ್ಥೆ. ಬಟ್ ಆ ಈಗೋ ಮಾತ್ರ ದೆನ್ ಹಿ ವಿಲ್ ಸ್ಲೋಲಿ ಈಗೋ ಕನ್ಸಿಸ್ಟ್ ಆಫ್ ನಾನು, ನಂದು, ನನಗೆ. ಸ್ಲೋಲಿ ನೀನು, ನಿಂದು, ನಿನಗೆ. ಇದನ್ನು ರಾಮಕೃಷ್ಣ ಮತ್ತೆ ಇನ್ಸಿಸ್ಟ್ ಮಾಡ್ತಾರೆ. ನಾನಲ್ಲ ನೀನು. ಯು ಆರ್ ದ ಐ ಆಮ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್ ಇನ್ ಯುವರ್ ಹ್ಯಾಂಡ್. ನೀನು ಹೇಗೆ ನಡೆಸ್ತೀಯೋ ಹಾಗೆ ನಡೀತೀನಿ, ನೀನು ಹೇಗೆ ಮಾಡಿಸ್ತೀಯೋ ಹಾಗೆ ಮಾಡ್ತೀನಿ. সকলই তোমার ইচ্ছাময়। সো আমি যন্ত্র তুমি যন্ত্রী, দ্যাট আমি যন্ত্র তুমি যন্ত্রী। They are the final result of a shift of center of existence and action. ಅಲ್ಲಿ ನಮಗೆ ಬಂದು ಮುಟ್ಟುತ್ತೆ. ಬಟ್ ಆಲ್ ಎಫರ್ಟ್ಸ್ ಮಸ್ಟ್ ಬಿ ದೇರ್. ಆಮೇಲೆ ಭಗವಂತ ಅಹಂಕಾರ ಇಡ್ತಾನೆ. ಶಂಕರಾಚಾರ್ಯರಿಗೆ ಜ್ಞಾನದ ಅಹಂಕಾರ, ಈಗೋ ಆಫ್ ನಾಲೆಜ್. ಚೈತನ್ಯ ಮಹಾಪ್ರಭು ಈಗೋ ಭಕ್ತ. ಅದಿಡೋದು ಬೇರೆ. ಈ ಕೀಪ್ಸ್ ದಿ ಈಗೋ ಎಗೇನ್. ಸ್ವಾಮಿ ವಿವೇಕಾನಂದ ಆ ಭಗವಂತ ಆ ಪ್ಯೂರಿಫೈಡ್ ಈಗೋ, ಆ ಈಗೋ ತಗೊಂಡು ಮತ್ತೆ ವಿತ್ ದಟ್ ಈಗೋ ಇಟ್ ಇಸ್ ಹಾರ್ಮ್ಲೆಸ್ ಈಗೋ ವಿಚ್ ಸೀಕ್ಸ್ ಯೂನಿವರ್ಸಲ್ ವೆಲ್ಫೇರ್. ಅದು
ಆ ಪ್ಯೂರಿಫೈಡ್ ಇಗೋ ಇಟ್ಟಾಗ ಮತ್ತು ಅವನು ಬೆಸ್ಟು ಯಾರಿಗೋ ಸ್ವಾಮಿ ವಿವೇಕಾನಂದ ಈಗೋ ಥರ ಹನುಮಂತ ಹೇಗೋ ರಾವಣನಿಗೆ ಹೋಲ್ ಜಗತ್ತು ಅವನ ಕಂಟ್ರೋಲಲ್ಲಿದೆ, ಅವನ ಮುಂದೆ ಹೋಗ್ಬಿಟ್ಟು ಬಾಲ ಬಿಚ್ಚಿ ಇವನು ನೋಡಿ ಯಾರು ಬಾಲ ಟುಯ್ ಅಂತ ಹಾಕ್ಕೊಂಡು ಕೂತ್ಕೊಳ್ಳೋದು ಹಂಗದು ಒಂದು ಚಾಲೆಂಜ್ ಮಾಡ್ತಾರೆ, ನೀನು ಅಷ್ಟು ಮೇಲೆ ಕೂತಿದ್ದೀರ, ಅದಕ್ಕೂ ಮೇಲೆ ಕೂತಿದ್ದೆ ನಾನು. ಹನುಮಂತನಿಗೆಲ್ಲ ಸುಗ್ರೀವ ಹನುಮಂತನಿಗೆಲ್ಲ ಇದು ಬಾಲಕಾಯನ್ನು ಕೂತಿ ಮರಿ ಅವನು ರಾಮನ ವಿಶ್ವಾಸ. ಹನುಮಂತ ಏನೇನೆಲ್ಲ ಮಾಡ್ತಾರೆ. ಜಸ್ಟ್ ದೇರ್ ಇಸ್ ನೋ ಇಂಡಿವಿಜುವಲ್ ಈಗೋ, ಇಟ್ ಈಸ್ ಗಾಡ್ ಸೆಂಟರ್ಡ್. ಗಾಡ್ ಎವ್ರಿಥಿಂಗ್. ಅವನಿಲ್ಲ ಅಲ್ಲಿ, ರಾಮ ಮಾಡ್ತಾ ಇದ್ದಾನೆ. ಆ ವಿಶ್ವಾಸ, ಆ ಪ್ರೇಮ, ಆ ಡಿಪೆಂಡೆನ್ಸು, ಆ ಸ್ಯಾಕ್ರಿಫೈಸು, ಅವನು ಕೆರ್ಕೊಂಡ್ರೆ ರಾಮನಿಗೋಸ್ಕರ, ಅವನಿಗೋಸ್ಕರ ಅಲ್ಲ. ಬಾಡಿ ಈಸ್ ಕೆಪ್ಟ್ ಫಾರ್ ಹಿಸ್ ಸೇಕ್, ಲೈಫ್ ಈಸ್ ಕೆಪ್ಟ್ ಫಾರ್ ಹಿಸ್ ಸೇಕ್. ಸೊ ಅಲ್ಲಿ ನೋ ರಿಸರ್ವೇಷನ್ಸ್, ಝೀರೋ ರಿಸರ್ವೇಷನ್ ಫಾರ್ ಮೈ ಸೆಲ್ಫ್, given 100%. So that slowly ಎಲ್ಲೂ ಅಹಂಕಾರ ಬರ್ದಿದ್ದಂಗೆ ನೋಡ್ಕೊಳ್ಳೋದು. ಅಹಂಕಾರದಲ್ಲಿ 3 ಭಾಗ: ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ನೋಯರ್ಶಿಪ್ ನಮ್ಗೆ ಗೊತ್ತಿರೋದಿದೆ ಈ ಜಗತ್ತಲ್ಲಿ, ಸೈನ್ಸ್ ಮಾತ್ರ. ಐ ಕ್ಯಾನ್ ಡಿಸೈನ್ ಎ ಕಂಪ್ಯೂಟರ್. ನಿದ್ದೆ ಬಿತ್ತು ಅಂದರೆ ಅದಿಲ್ಲವೇ ಇಲ್ಲ, ಆ ಕಂಪ್ಯೂಟ್ರೇ ಇಲ್ಲ. So kartritva, bhoktritva, enjoyership, and knowership, enjoyership, doership. ಸೊ ಇದನ್ನು ಎಲ್ಲೂ ನಾನು ಮಾಡ್ತಿದ್ದೀನಿ, ನಾನು ಎಂಜಾಯ್ ಮಾಡ್ತೀನಿ. ಊಟ ಮಾಡಬೇಕಾದ್ರೆ ವದನಿ ಕವಳಿಗೇತ ನಾಮಗ್ಯ ಶ್ರೀಹರಿಜೆ, ಸಹಜ ಅವನ ಹೋವೆ ನಾಮಗೇತ ಪುಖಾಜೆ, ಜೀವನ ಕರಿ ಜೀವಿತ್ವ ಬ್ರಹ್ಮ ಅನ್ನ ಹೇ ಪೂರ್ಣ ಬ್ರಹ್ಮ, ಉದರ ಭರಣ ನೋ ಹೇ ಜಾಣಿಜೆ ಯಜ್ಞಕರ್ಮ. ನೋ ಇಟ್ ಟು ಬಿ ಈಟಿಂಗ್ ಫುಡ್, ಟೇಸ್ಟಿ ಫುಡ್. ಏನದು ಗುಲಾಬ್ ಜಾಮೂನ್ ಆ್ಯಂಡ್ ಇನ್ನೇನದು ಜಾಂಗೀರು. ಸೊ ತಿನ್ನಬೇಕಾದ್ರೆ ಹವನ ಮಾಡ್ತಾಯಿದೆ, ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ. I am not taking the taste, it is going to God. ಎವ್ರಿ ಕರ್ತೃತ್ವ ನನಗೆ ಗೊತ್ತು ಇಲ್ಲವೇ ಇಲ್ಲ. ಆ ಥರದೊಂದು ಜೀವನ ಅದೆಲ್ಲಿ ರಿಫ್ಲೆಕ್ಟ್ ಆಗುತ್ತಂದರೆ ಡೇ ಟು ಡೇ ಲೈಫ್ ಇನ್ ದಿ ವರ್ಲ್ಡ್. ಎವ್ರಿ ಮೊಮೆಂಟ್ ಹೌ ಯು ಆರ್ ಗೋಯಿಂಗ್ ಟು ಲಿವ್, ಎವ್ರಿ ಮೊಮೆಂಟ್. ಅಗ್ನಿ ಪರೀಕ್ಷೆ ಆಗ್ತಾ ಇರುತ್ತೆ, ಒಂದೊಂದು ಹೆಜ್ಜೆಗೂ ಅದೆಲ್ಲಿಂದನೂ ಬಂದ್ಬಿಡುತ್ತೆ. ನಾನು ಟೈಟ್ ಅಂದ್ಬಿಡೋದು. ನಾನು ಹೋಗಿ ಧ್ಯಾನ ಮಾಡ್ತೀನಿ ಅಂತ ಇವಾಗ ಹೋಗ್ತಾ ಎಡು ಬಿದ್ದರೆ ಆಯಿತು, ಹೋಗ್ತಾ ಎಡು ಬಿದ್ದರೆ ಆಯಿತು, ಧ್ಯಾನಕ್ಕೆ ಹೋಗ್ತೀನಿ ಅಂತ. ಏನು ನಾನು ಬಂದ ತಕ್ಷಣ ಏನು ಪ್ರಕೃತಿ, ಆಮೇಲೆ ಭಗವಂತನ ಹತ್ರ ಹೋಗೋದೇ ಇಲ್ಲ. ಅದು ಪಾಪ ಪ್ರಕೃತಿನ ಹಿಡಿದು ಜಾಡಿಸ್ಬಿಡ್ತಾಳೆ ಒಂದು ಸತಿ. ಏನೇನೋ ಎಲ್ಲಿಂದ ಎಲ್ಲೋ ಬಿದ್ದುಬಿಟ್ಟಿರ್ತೀವಿ. ಸೊ ಆಲ್ ದಿಟ್ ವಿಲ್ ಬ್ರಿಂಗ್ ಟು ಮೈಂಡ್ ಆ್ಯಂಡ್ dissolve the ego. Make God the center of your living, center of your existence and attainments. Okay. Om Shanti Shanti Shanti.
ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು.